ದೈವಾರಾಧನೆಯಲ್ಲಿ ತನ್ನದೇ ಆದಂತಹ ಕಟ್ಟುಪಾಡುಗಳಿವೆ. ನರ್ತನ ಸೇವೆಯನ್ನು ಪರವ ಪಂಬದ ಮತ್ತು ಪಾಣಾರ್ ಅಂದ್ರೆ ನಲಿಕೆ ಸಮುದಾಯದವರೇ ನರ್ತಿಸಬೇಕು ಅನ್ನುವಂತ ನಿಯಮ ಇದೆ. ಆದ್ರೆ ಆ ಮಂಗಳೂರಿನ ದೈವಸ್ಥಾನ ಒಂದರಲ್ಲಿ ನಿಯಮ ಉಲ್ಲಂಘನೆಯಾಗಿದೆ, ದೈವದ ಅಪಚಾರವಾಗಿದೆ. ಅಂದ್ರೆ ಆ ಅನ್ಯ ಸಮುದಾಯ ಅಂದ್ರೆ ಕ್ರೈಸ್ತ ಸಮುದಾಯಕ್ಕೆ ಸೇರಿದಂತ ವ್ಯಕ್ತಿ ದೈವ ನರ್ತನವನ್ನ ಮಾಡಿದ್ದಾರೆ ಅನ್ನುವಂತ ಒಂದು ಆರೋಪ ಕೂಡ ಕೇಳಿ ಬರ್ತಾ ಇದೆ. ಈ ಬಗ್ಗೆ ಮಾತಾಡೋದಕ್ಕೆ ಸಂಶೋಧಕಿ ಆದಂತಹ ಡಾಕ್ಟರ್ ರತಿ ಅವರಿದ್ದಾರೆ, ಅವ್ರ ಜೊತೆ ಮಾತಾಡ್ಸಿ ಹೋಗ್ತೀನಿ ಯಾವ ರೀತಿಯಾಗಿ ಅಪಚಾರ ಆಗಿದೆ. ಮುಖ್ಯವಾಗಿ ಈ ಒಂದು ನರ್ತನ ಸೇವೆ ಅದು ರಾಜನ ದೈವಗಳಿಗೆ ಮಾಗಣಿಯಲ್ಲಿ ರಾಜನ ದೈವಗಳಿಗೆ ಸೇವೆ ಮಾಡುವುದು, ನರ್ತನ ಸೇವೆ ಮಾಡುವುದು ಪಂಬದ ಸಮುದಾಯದವರು ಮಾಡ್ಕೊಂಡು ಬಂದಿರುವಂಥದ್ದು ಈ ಪ್ರಸ್ತುತ ಈ ಸೀಮೆಯಲ್ಲಿ. ಆದರೆ ಮೊನ್ನೆಯದ ದಿವಸ ಮಾತ್ರ ಬಂಟ ನೇಮಕ್ಕೆ ಒಬ್ಬ ಕ್ರಿಶ್ಚಿಯನ್ ಧರ್ಮದ ಹುಡುಗನನ್ನು ಅವರು ಬಳಸ್ಕೊಂಡಿದ್ದಾರೆ. ಯಾರು ಅದನ್ನು ನೇಮೋತ್ಸವದ ಆ ಜವಾಬ್ದಾರಿಯನ್ನು ಹೊತ್ಕೊಂಡಿದ್ದಾರೆ ಅವರು ಬಂಟ ಸಮುದಾಯದ ಒಂದು ಹುಡುಗನನ್ನು ಇದಕ್ಕೆ ಬಂಟ ನೇಮಕ್ಕೆ ಕ್ರಿಶ್ಚಿಯನ್ ಸಮುದಾಯದ ಹುಡುಗನನ್ನು ಅವರು ಬಂದು ಕಟ್ಟಿಸಿದ್ದಾರೆ. ಅದು ನಮಗೆ ಗೊತ್ತಾಗಿದ ಮೇಲೆ ಕೇಳಿದ್ದೇವೆ, ಅವರ ಸಂಬಂಧಪಟ್ಟ ಕಮಿಟಿಯವರ ಹತ್ರ ಮಾತಾಡಿದ್ದೇವೆ ನಾವು. ಅವರು ಹೇಳಿದ್ದು ಹೌದು, ಅವರಿಗೆ ಸಹ ಗೊತ್ತಿರಲಿಲ್ಲ, ಪ್ರಾರಂಭದಲ್ಲಿ ಇದು ವಿಷಯ ಗೊತ್ತಿರಲಿಲ್ಲ, ನಾವು ಹೇಳಿದ ಮೇಲೇ ಗೊತ್ತಾಗಿರುವಂಥದ್ದು. ಸೊ ಹಾಗಾಗಿ ಆ ವಿಷಯದ ಬಗ್ಗೆ ಅವರು ಇಲ್ಲ ನಾವು ಇದನ್ನು ತಿಳ್ಕೊಳ್ತೇವೆ ಅಂತ ಹೇಳಿ ಮತ್ತೆ ಗೊತ್ತಾಯ್ತು ಅವರಿಗೆ. ಅವರು ನನಗೆ ಹೇಳಿದರು ನಾವು ಇದರ ಬಗ್ಗೆ ಇದು ಮಾಡಲಿಕ್ಕೆ ಬರೋದಿಲ್ಲ ಮೇಡಮ್, ಇಶ್ಯೂ ಮಾಡಲಿಕ್ಕೆ ಬರೋದಿಲ್ಲ. ಯಾಕಂತ ಹೇಳಿದರೆ ಒಂದು ನಾಳೆ ನಿಮ್ಮವರು ನಮ್ಮ ಮೇಲೆ ಯಾವುದಾದ್ರೂ ಜಾತಿ ನಿಂದನೆ ಕೆಲಸವನ್ನು ಇದು ಕೇಸನ್ನು ಮಾಡಬಹುದು ಅಂತ ಹೇಳಿ ಎಲ್ಲರಿಗೆ ಮೂಲ ಅಂತ ಹೇಳಿದರೆ ತಪ್ಪುಗಳ ವ್ಯಕ್ತಿ ಆಗಲಿಕ್ಕೆ ಅಟ್ರಾಸಿಟಿ ಅನ್ನೋ ಕೇಸಿನ ಭಯ ಇದೆ. ಅದಕ್ಕೋಸ್ಕರ ನರ್ತಿಸಿದಂತ ಕ್ರಿಶ್ಚಿಯನ್ ಸಮುದಾಯದ ವ್ಯಕ್ತಿ ಏನಿದ್ದಾನೆ ಆತ ಯಾರು, ಆತನಿಗೆ ಮತ್ತು ಈ ಪಮ್ಮದ ಸಮುದಾಯಕ್ಕೆ ಏನು ನಂಟು? ನಮ್ಮದೇ ಸಮುದಾಯ, ಆತನ ತಂದೆ ಅವನು ಅನ್ಯ ಧರ್ಮದ ಹುಡುಗಿಯನ್ನು ಮದುವೆಯಾಗಿ 2 ಮಕ್ಕಳಿರುವಂಥದ್ದು. ಆ ಹುಡುಗನನ್ನು ಇವರು ನೇಮಕ್ಕೆ ಕಟ್ಟಿಸಿರುವಂಥದ್ದು. ಆದರೆ ನಮ್ಮಲ್ಲಿ ಅನ್ಯ ಧರ್ಮ ಬಿಟ್ಟು ಅನ್ಯ ಜಾತಿ ಹುಡುಗಿಯನ್ನು ಮದುವೆ ಆದರೂ ಸಹ ನಮಗೆ ನೇಮಕ್ಕೆ ಯಾವುದೇ ರೀತಿಯಲ್ಲೂ ನಮಗೆ ಬಳಸ್ಕೊಳ್ಳಿಕ್ಕಿಲ್ಲ. ಅದು ಕಟ್ಟುಪಾಡು, ಬಳಸ್ಕೊಳ್ಳಿಕ್ಕೇನೆ ಇಲ್ಲ. ನಮಗೆ ಪರಂಪರೆ ಅನ್ನೋದೇನಿದೆ ಅದರ ಮುಖಾಂತರ ನಾವು ಬರಬೇಕು, ಬೇರೆಯವರು ಬಂದು ಕಟ್ಟಲಿಕ್ಕಿಲ್ಲ. ಅದು ಯಾವುದೇ ಥರ ಈಗ ನಾವು ನಾಳೆ ಒಂದು ಮಗುವನ್ನು ಎಡಪ್ ಮಾಡಿದರೆ, ಈಗ ನಾನು ನನ್ನ ಮಕ್ಕಳನ್ನು ಎಡಪ್ ಮಾಡಿದರೆ ನಾಳೆ ಅವಳಿಗೆ ಸಂಬಂಧಪಟ್ಟಾಗ ಅವಳಿಗೆ ಮಕ್ಕಳಾದರೆ ನೇಮ ಕಟ್ಟುವ ಹಕ್ಕಿ ಇಲ್ಲ. ಆತನ ತಾಯಿ ಕ್ರೈಸ್ತ ಸಮುದಾಯಕ್ಕೆ ಸೇರಿದವಳು, ಅವಳು ಕ್ರಿಸ್ತ ಸಮುದಾಯಕ್ಕೆ ಸೇರಿದವರು. ಸೊ ಹಾಗಾಗಿ ಅವರಿಗೆ ನೇಮ ಕಟ್ಟುವಂತೆ ಯಾವ ವಿಷಯಗಳು ಇಲ್ಲ. ಇಲ್ಲಿ ಏನಾಗಿದೆ ಅಂತ ಹೇಳಿದರೆ ಈ ಸೀಸನ್ ಟೈಮಲ್ಲಿ ಒಂದು ಜನರ ಇದು ನಮ್ಮ ಸಮುದಾಯದವರು ಸ್ವಲ್ಪ ಮಂದಿ ಇರುವಂಥದ್ದು, ಸಮುದಾಯದ ಒಂದು ಮಂದಿಯ ಕೊರತೆ ಇರಬಹುದು. ಅಥವಾ ಇನ್ನೊಂದಂತ ಹೇಳಿದರೆ ಅವರಿಗೆ ಮುಖ್ಯವಾಗಿ ಆದಾಯ, ಒಂದು ರಾತ್ರಿಯಲ್ಲಿ ಸ್ವಲ್ಪ ಆದಾಯ ಸಿಗ್ತದೆ ಅಂತ ಹೇಳುವಾಗ ಯಾರ ಮಕ್ಕಳಿಗೆ ಅದು ಸ್ವಲ್ಪ ಆಸೆ ಆಗುವಂಥದ್ದು ಸಹಜ. ಅಂಥದ್ದನ್ನು ಇವರು ಬಳಸ್ಕೊಂಡಿದ್ದಾರೆ, ಅದು ತಪ್ಪು. ಇದು ಸಂಶೋಧಕಿ ರತಿ ಅವರ ಮಾತು. ಕ್ಯಾಮರಾ ಪರ್ಸನ್ ದಿವಾಕರ್ ಪದ್ಮುಂಜ ಜೊತೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ದೈವಾರಾಧನೆಯಲ್ಲಿ ತನ್ನದೇ ಆದಂತಹ ಕಟ್ಟುಪಾಡುಗಳಿವೆ. ನರ್ತನ ಸೇವೆಯನ್ನು ಪರವ ಪಂಬದ ಮತ್ತು ಪಾಣಾರ್ ಅಂದ್ರೆ ನಲಿಕೆ ಸಮುದಾಯದವರೇ ನರ್ತಿಸಬೇಕು ಅನ್ನುವಂತ ನಿಯಮ ಇದೆ. ಆದ್ರೆ ಆ ಮಂಗಳೂರಿನ ದೈವಸ್ಥಾನ ಒಂದರಲ್ಲಿ ನಿಯಮ ಉಲ್ಲಂಘನೆಯಾಗಿದೆ, ದೈವದ ಅಪಚಾರವಾಗಿದೆ. ಅಂದ್ರೆ ಆ ಅನ್ಯ ಸಮುದಾಯ ಅಂದ್ರೆ ಕ್ರೈಸ್ತ ಸಮುದಾಯಕ್ಕೆ ಸೇರಿದಂತ ವ್ಯಕ್ತಿ ದೈವ ನರ್ತನವನ್ನ ಮಾಡಿದ್ದಾರೆ ಅನ್ನುವಂತ ಒಂದು ಆರೋಪ ಕೂಡ ಕೇಳಿ ಬರ್ತಾ ಇದೆ. ಈ ಬಗ್ಗೆ ಮಾತಾಡೋದಕ್ಕೆ ಸಂಶೋಧಕಿ ಆದಂತಹ ಡಾಕ್ಟರ್ ರತಿ ಅವರಿದ್ದಾರೆ, ಅವ್ರ ಜೊತೆ ಮಾತಾಡ್ಸಿ ಹೋಗ್ತೀನಿ ಯಾವ ರೀತಿಯಾಗಿ ಅಪಚಾರ ಆಗಿದೆ. ಮುಖ್ಯವಾಗಿ ಈ ಒಂದು ನರ್ತನ ಸೇವೆ ಅದು ರಾಜನ ದೈವಗಳಿಗೆ ಮಾಗಣಿಯಲ್ಲಿ ರಾಜನ ದೈವಗಳಿಗೆ ಸೇವೆ ಮಾಡುವುದು, ನರ್ತನ ಸೇವೆ ಮಾಡುವುದು ಪಂಬದ ಸಮುದಾಯದವರು ಮಾಡ್ಕೊಂಡು ಬಂದಿರುವಂಥದ್ದು ಈ ಪ್ರಸ್ತುತ ಈ ಸೀಮೆಯಲ್ಲಿ. ಆದರೆ ಮೊನ್ನೆಯದ ದಿವಸ ಮಾತ್ರ ಬಂಟ ನೇಮಕ್ಕೆ ಒಬ್ಬ ಕ್ರಿಶ್ಚಿಯನ್ ಧರ್ಮದ ಹುಡುಗನನ್ನು ಅವರು ಬಳಸ್ಕೊಂಡಿದ್ದಾರೆ. ಯಾರು ಅದನ್ನು ನೇಮೋತ್ಸವದ ಆ ಜವಾಬ್ದಾರಿಯನ್ನು ಹೊತ್ಕೊಂಡಿದ್ದಾರೆ ಅವರು ಬಂಟ ಸಮುದಾಯದ ಒಂದು ಹುಡುಗನನ್ನು ಇದಕ್ಕೆ ಬಂಟ ನೇಮಕ್ಕೆ ಕ್ರಿಶ್ಚಿಯನ್ ಸಮುದಾಯದ ಹುಡುಗನನ್ನು ಅವರು ಬಂದು ಕಟ್ಟಿಸಿದ್ದಾರೆ. ಅದು ನಮಗೆ ಗೊತ್ತಾಗಿದ ಮೇಲೆ ಕೇಳಿದ್ದೇವೆ, ಅವರ ಸಂಬಂಧಪಟ್ಟ ಕಮಿಟಿಯವರ ಹತ್ರ ಮಾತಾಡಿದ್ದೇವೆ ನಾವು. ಅವರು ಹೇಳಿದ್ದು ಹೌದು, ಅವರಿಗೆ ಸಹ ಗೊತ್ತಿರಲಿಲ್ಲ, ಪ್ರಾರಂಭದಲ್ಲಿ ಇದು ವಿಷಯ ಗೊತ್ತಿರಲಿಲ್ಲ, ನಾವು ಹೇಳಿದ ಮೇಲೇ ಗೊತ್ತಾಗಿರುವಂಥದ್ದು. ಸೊ ಹಾಗಾಗಿ ಆ ವಿಷಯದ ಬಗ್ಗೆ ಅವರು ಇಲ್ಲ ನಾವು ಇದನ್ನು ತಿಳ್ಕೊಳ್ತೇವೆ ಅಂತ ಹೇಳಿ ಮತ್ತೆ ಗೊತ್ತಾಯ್ತು ಅವರಿಗೆ. ಅವರು ನನಗೆ ಹೇಳಿದರು ನಾವು ಇದರ ಬಗ್ಗೆ ಇದು ಮಾಡಲಿಕ್ಕೆ ಬರೋದಿಲ್ಲ ಮೇಡಮ್, ಇಶ್ಯೂ ಮಾಡಲಿಕ್ಕೆ ಬರೋದಿಲ್ಲ. ಯಾಕಂತ ಹೇಳಿದರೆ ಒಂದು ನಾಳೆ ನಿಮ್ಮವರು ನಮ್ಮ ಮೇಲೆ ಯಾವುದಾದ್ರೂ ಜಾತಿ ನಿಂದನೆ ಕೆಲಸವನ್ನು ಇದು ಕೇಸನ್ನು ಮಾಡಬಹುದು ಅಂತ ಹೇಳಿ ಎಲ್ಲರಿಗೆ ಮೂಲ ಅಂತ ಹೇಳಿದರೆ ತಪ್ಪುಗಳ ವ್ಯಕ್ತಿ ಆಗಲಿಕ್ಕೆ ಅಟ್ರಾಸಿಟಿ ಅನ್ನೋ ಕೇಸಿನ ಭಯ ಇದೆ. ಅದಕ್ಕೋಸ್ಕರ ನರ್ತಿಸಿದಂತ ಕ್ರಿಶ್ಚಿಯನ್ ಸಮುದಾಯದ ವ್ಯಕ್ತಿ ಏನಿದ್ದಾನೆ ಆತ ಯಾರು, ಆತನಿಗೆ ಮತ್ತು ಈ ಪಮ್ಮದ ಸಮುದಾಯಕ್ಕೆ ಏನು ನಂಟು? ನಮ್ಮದೇ ಸಮುದಾಯ, ಆತನ ತಂದೆ ಅವನು ಅನ್ಯ ಧರ್ಮದ ಹುಡುಗಿಯನ್ನು ಮದುವೆಯಾಗಿ 2 ಮಕ್ಕಳಿರುವಂಥದ್ದು. ಆ ಹುಡುಗನನ್ನು ಇವರು ನೇಮಕ್ಕೆ ಕಟ್ಟಿಸಿರುವಂಥದ್ದು. ಆದರೆ ನಮ್ಮಲ್ಲಿ ಅನ್ಯ ಧರ್ಮ ಬಿಟ್ಟು ಅನ್ಯ ಜಾತಿ ಹುಡುಗಿಯನ್ನು ಮದುವೆ ಆದರೂ ಸಹ ನಮಗೆ ನೇಮಕ್ಕೆ ಯಾವುದೇ ರೀತಿಯಲ್ಲೂ ನಮಗೆ ಬಳಸ್ಕೊಳ್ಳಿಕ್ಕಿಲ್ಲ. ಅದು ಕಟ್ಟುಪಾಡು, ಬಳಸ್ಕೊಳ್ಳಿಕ್ಕೇನೆ ಇಲ್ಲ. ನಮಗೆ ಪರಂಪರೆ ಅನ್ನೋದೇನಿದೆ ಅದರ ಮುಖಾಂತರ ನಾವು ಬರಬೇಕು, ಬೇರೆಯವರು ಬಂದು ಕಟ್ಟಲಿಕ್ಕಿಲ್ಲ. ಅದು ಯಾವುದೇ ಥರ ಈಗ ನಾವು ನಾಳೆ ಒಂದು ಮಗುವನ್ನು ಎಡಪ್ ಮಾಡಿದರೆ, ಈಗ ನಾನು ನನ್ನ ಮಕ್ಕಳನ್ನು ಎಡಪ್ ಮಾಡಿದರೆ ನಾಳೆ ಅವಳಿಗೆ ಸಂಬಂಧಪಟ್ಟಾಗ ಅವಳಿಗೆ ಮಕ್ಕಳಾದರೆ ನೇಮ ಕಟ್ಟುವ ಹಕ್ಕಿ ಇಲ್ಲ. ಆತನ ತಾಯಿ ಕ್ರೈಸ್ತ ಸಮುದಾಯಕ್ಕೆ ಸೇರಿದವಳು,
ಅವಳು ಕ್ರಿಸ್ತ ಸಮುದಾಯಕ್ಕೆ ಸೇರಿದವರು. ಸೊ ಹಾಗಾಗಿ ಅವರಿಗೆ ನೇಮ ಕಟ್ಟುವಂತ ಯಾವ ವಿಷಯಗಳು ಇಲ್ಲ. ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಈ ಸೀಸನ್ ಟೈಮಲ್ಲಿ ಒಂದು ಜನರ ಇದು ನಮ್ಮ ಸಮುದಾಯದವರು ಸ್ವಲ್ಪ ಮಂದಿ ಇರುವಂಥದ್ದು, ಸಮುದಾಯದ ಒಂದು ಮಂದಿಯ ಕೊರತೆ ಇರಬಹುದು, ಅಥವಾ ಇನ್ನೊಂದಂತ ಹೇಳಿದ್ರೆ ಅವರಿಗೆ ಮುಖ್ಯವಾಗಿ ಆದಾಯ, ಒಂದು ರಾತ್ರಿಯಲ್ಲಿ ಸ್ವಲ್ಪ ಆದಾಯ ಸಿಗ್ತದೆ ಅಂತ ಹೇಳುವಾಗ ಯಾರ ಮಕ್ಕಳಿಗೆ ಅದು ಸ್ವಲ್ಪ ಆಸೆ ಆಗುವಂಥದ್ದು ಸಹಜ. ಅಂಥದ್ದನ್ನು ಇವರು ಬಳಸ್ಕೊಂಡಿದ್ದಾರೆ, ಅದು ತಪ್ಪು. ಇದು ಸಂಶೋಧಕಿ ರತಿ ಅವರ ಮಾತು. ಕ್ಯಾಮರಾ ಪರ್ಸನ್ ದಿವಾಕರ್ ಪದ್ಮಂಜ ಜೊತೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ದೈವಾರಾಧನೆಯಲ್ಲಿ ತನ್ನದೇ ಆದಂತಹ ಕಟ್ಟುಪಾಡುಗಳಿವೆ. ನರ್ತನ ಸೇವೆಯನ್ನು ಪರವ, ಪಂಬದ ಮತ್ತು ಪಾಣಾರ್ ಅಂದ್ರೆ ನಲಿಕೆ ಸಮುದಾಯದವರೇ ನರ್ತಿಸಬೇಕು ಅನ್ನುವಂತ ನಿಯಮ ಇದೆ. ಆದ್ರೆ ಮಂಗಳೂರಿನ ದೈವಸ್ಥಾನ ಒಂದರಲ್ಲಿ ನಿಯಮ ಉಲ್ಲಂಘನೆಯಾಗಿದೆ, ದೈವದ ಅಪಚಾರವಾಗಿದೆ. ಅಂದ್ರೆ ಅನ್ಯ ಸಮುದಾಯ ಅಂದ್ರೆ ಕ್ರೈಸ್ತ ಸಮುದಾಯಕ್ಕೆ ಸೇರಿದಂತ ವ್ಯಕ್ತಿ ದೈವ ನರ್ತನವನ್ನ ಮಾಡಿದ್ದಾರೆ ಅನ್ನುವಂತ ಒಂದು ಆರೋಪ ಕೂಡ ಕೇಳಿ ಬರ್ತಾ ಇದೆ. ಈ ಬಗ್ಗೆ ಮಾತಾಡೋದಕ್ಕೆ ಸಂಶೋಧಕಿಯಾದಂತಹ ಡಾಕ್ಟರ್ ರತಿ ಅವರಿದ್ದಾರೆ, ಅವ್ರ ಜೊತೆ ಮಾತಾಡ್ಸಿ ಹೋಗ್ತೀನಿ ಯಾವ ರೀತಿಯಾಗಿ ಅಪಚಾರ ಆಗಿದೆ ಅಂತ. ಮುಖ್ಯವಾಗಿ ಈ ಒಂದು ನರ್ತನ ಸೇವೆ, ಅದು ರಾಜನ ದೈವಗಳಿಗೆ, ಮಾಗಣಿಯಲ್ಲಿ ರಾಜನ ದೈವಗಳಿಗೆ ಸೇವೆ ಮಾಡುವುದು, ನರ್ತನ ಸೇವೆ ಮಾಡುವುದು ಪಂಬದ ಸಮುದಾಯದವರು ಮಾಡ್ಕೊಂಡು ಬಂದಿರುವಂಥದ್ದು ಈ ಪ್ರಸ್ತುತ ಈ ಸೀಮೆಯಲ್ಲಿ. ಆದರೆ ಮೊನ್ನೆಯದ ದಿವಸ ಮಾತ್ರ ಬಂಟ ನೇಮಕ್ಕೆ ಒಬ್ಬ ಕ್ರಿಶ್ಚಿಯನ್ ಧರ್ಮದ ಹುಡುಗನನ್ನು ಅವ್ರು ಬಳಸ್ಕೊಂಡಿದ್ದಾರೆ. ಯಾರು ಅದನ್ನು ನೇಮೋತ್ಸವದ ಆ ಜವಾಬ್ದಾರಿಯನ್ನು ಹೊತ್ಕೊಂಡಿದ್ದಾರೆ, ಅವರು ಬಂಟ ಸಮುದಾಯದ ಒಂದು ಹುಡುಗನನ್ನು, ಇದಕ್ಕೆ ಬಂಟ ನೇಮಕ್ಕೆ ಕ್ರಿಶ್ಚಿಯನ್ ಸಮುದಾಯದ ಹುಡುಗನನ್ನು ಅವರು ಒಂದು ಕಟ್ಟಿಸಿದ್ದಾರೆ. ಅದು ನಮಗೆ ಗೊತ್ತಾಗಿದ ಮೇಲೆ ಕೇಳಿದ್ದೇವೆ, ಅವರ ಸಂಬಂಧಪಟ್ಟ ಕಮಿಟಿಯವರ ಹತ್ರ ಮಾತಾಡಿದ್ದೇವೆ ನಾವು. ಅವರು ಹೇಳಿದ್ದು ಹೌದು, ಅವರಿಗೆ ಸಹ ಗೊತ್ತಿರಲಿಲ್ಲ, ಪ್ರಾರಂಭದಲ್ಲಿ ಇದು ವಿಷಯ ಗೊತ್ತಿರಲಿಲ್ಲ, ನಾವು ಹೇಳಿದ ಮೇಲೇ ಗೊತ್ತಾಗಿರುವಂಥದ್ದು. ಸೊ ಹಾಗಾಗಿ ಆ ವಿಷಯದ ಬಗ್ಗೆ ಅವರು ಇಲ್ಲ, ನಾವು ಇದನ್ನು ತಿಳ್ಕೊಳ್ತೇವೆ ಅಂತ ಹೇಳಿ ಮತ್ತೆ ಗೊತ್ತಾಯ್ತು ಅವರಿಗೆ. ಅವರು ನನಗೆ ಹೇಳಿದ್ರು, ನಾವು ಇದರ ಬಗ್ಗೆ ಇದು ಮಾಡಲಿಕ್ಕೆ ಬರುವುದಿಲ್ಲ ಮೇಡಮ್, ಇಶ್ಯೂ ಮಾಡಲಿಕ್ಕೆ ಬರುವುದಿಲ್ಲ. ಯಾಕಂತ ಹೇಳಿದ್ರೆ, ಒಂದು ನಾಳೆ ನಿಮ್ಮವರು ನಮ್ಮ ಮೇಲೆ ಯಾವುದಾದ್ರೂ ಜಾತಿ ನಿಂದನೆ ಕೆಲಸವನ್ನು ಕೇಸನ್ನು ಮಾಡಬಹುದು ಅಂತ ಹೇಳಿ. ಎಲ್ಲರಿಗೆ ಮೂಲ ಅಂತ ಹೇಳಿದ್ರೆ ತಪ್ಪುಗಳಿದೆ, ತಪ್ಪುಗಳು ವ್ಯಕ್ತಿ ಆಗ್ಲಿಕ್ಕೆ ಅಟ್ರಾಸಿಟಿ ಅನ್ನೋ ಕೇಸಿನ ಭಯ ಇದೆ, ಅದಕ್ಕೋಸ್ಕರ. ನರ್ತಿಸಿದಂತ ಕ್ರಿಶ್ಚಿಯನ್ ಸಮುದಾಯದ ವ್ಯಕ್ತಿ ಏನಿದ್ದಾನೆ, ಆತ ಯಾರು, ಆತನಿಗೆ ಮತ್ತು ಈ ಪಮ್ಮದ ಸಮುದಾಯಕ್ಕೆ ಏನು ನಂಟು? ತಂದೆ ನಮ್ಮದೇ ಸಮುದಾಯ, ಆತನ ತಂದೆ ಅವನು ಅನ್ಯ ಧರ್ಮದ ಹುಡುಗಿಯನ್ನು ಮದುವೆಯಾಗಿ 2 ಮಕ್ಕಳಿರುವಂಥದ್ದು. ಆ ಹುಡುಗನನ್ನು ಇವರ ನೇಮಕ್ಕೆ ಕಟ್ಟಿಸಿರುವಂಥದ್ದು. ಆದರೆ ನಮ್ಮಲ್ಲಿ ಅನ್ಯ ಧರ್ಮ ಬಿಟ್ಟು ಅನ್ಯ ಜಾತಿ ಹುಡುಗಿಯನ್ನು ಮದುವೆ ಆದರೂ ಸಹ ನಮಗೆ ನೇಮಕ್ಕೆ ಯಾವುದೇ ರೀತಿಯಲ್ಲೂ ನಮಗೆ ಬಳಸ್ಕೊಳ್ಳಿಕ್ಕಿಲ್ಲ, ಅದು ಕಟ್ಟುಪಾಡು, ಬಳಸ್ಕೊಳ್ಳಿಕ್ಕೇನೆ ಇಲ್ಲ. ನಮಗೆ ಪರಂಪರೆ ಅನ್ನೋದೇನಿದೆ ಅದರ ಮುಖಾಂತರ ನಾವು ಬರಬೇಕು, ಬೇರೆಯವರು ಬಂದು ಕಟ್ಟಲಿಕ್ಕಿಲ್ಲ. ಅದು ಯಾವುದೇ ಥರ ಈಗ ನಾವು ಸಹ ಈಗ ನಾವು ನಾಳೆ ಮಗುವನ್ನು ಎಡಪ್ ಮಾಡಿದ್ರೆ, ಈಗ ನಾನು ನನ್ನ ಮಕ್ಕಳನ್ನು ಎಡಪ್ ಮಾಡಿದ್ರೆ, ನಾಳೆ ಅವಳಿಗೆ ಸಂಬಂಧಪಟ್ಟಾಗ ಅವಳಿಗೆ ಮಕ್ಕಳಾದ್ರೆ ನೇಮ ಕಟ್ಟುವ ಹಕ್ಕಿ ಇಲ್ಲ. ಆತನ ತಾಯಿ ಕ್ರೈಸ್ತ ಸಮುದಾಯಕ್ಕೆ ಸೇರಿದವಳು, ಅವಳು ಕ್ರಿಸ್ತ ಸಮುದಾಯಕ್ಕೆ ಸೇರಿದವರು. ಸೊ ಹಾಗಾಗಿ ಅವರಿಗೆ ನೇಮ ಕಟ್ಟುವಂತ ಯಾವ ವಿಷಯಗಳು ಇಲ್ಲ. ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಈ ಸೀಸನ್ ಟೈಮಲ್ಲಿ ಒಂದು ಜನರ ಇದು ನಮ್ಮ ಸಮುದಾಯದವರು ಸ್ವಲ್ಪ ಮಂದಿ ಇರುವಂಥದ್ದು, ಸಮುದಾಯದ ಒಂದು ಮಂದಿಯ ಕೊರತೆ ಇರಬಹುದು, ಅಥವಾ ಇನ್ನೊಂದಂತ ಹೇಳಿದ್ರೆ ಅವರಿಗೆ ಮುಖ್ಯವಾಗಿ ಆದಾಯ, ಒಂದು ರಾತ್ರಿಯಲ್ಲಿ ಸ್ವಲ್ಪ ಆದಾಯ ಸಿಗ್ತದೆ ಅಂತ ಹೇಳುವಾಗ ಯಾರ ಮಕ್ಕಳಿಗೆ ಅದು ಸ್ವಲ್ಪ ಆಸೆ ಆಗುವಂಥದ್ದು ಸಹಜ. ಅಂಥದ್ದನ್ನು ಇವರು ಬಳಸ್ಕೊಂಡಿದ್ದಾರೆ, ಅದು ತಪ್ಪು. ಇದು ಸಂಶೋಧಕಿ ರತಿ ಅವರ ಮಾತು. ಕ್ಯಾಮರಾ ಪರ್ಸನ್ ದಿವಾಕರ್ ಪದ್ಮಂಜ ಜೊತೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು.